ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಒಂದು ಸೂಪರ್ ಆಗಿರೋ ಚಟ್ನಿ ಮಾಡೋಣ. ಇದಂತೂ ರವೆ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಚಪಾತಿಗೆ, ರವೆ ಇಡ್ಲಿಗೆ ಎಲ್ಲನೂ. ಇಲ್ಲಿ ನಾನು 4 ಹುಳಿ ಟೊಮೆಟೊ ತೊಗೊಂಡು ಸ್ವಲ್ಪ ನೀರಿಟ್ಬಿಟ್ಟು 4 ಟೊಮೆಟೊನು ಬೇಯಕ್ಕೆ ಇಡ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ನಾನಿಲ್ಲಿ 5 ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಕಿ ತೊಗೊಳ್ಳಿ. ಈಗ ಒಂದು ತಟ್ಟೆ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಚೆನ್ನಾಗಿ ಟೊಮೆಟೊ ಸಿಪ್ಪೆ ಬಿಡೋವರೆಗೂ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿರೋದು ತೋರಿಸ್ತಾ ಇದ್ದೀನಿ. ಈಗ ಒಂದು ತಟ್ಟೆ ಮೇಲೆ ಹಾಕ್ಕೊಂಬಿಡೋಣ ಟೊಮೆಟೊ ಮಾತ್ರ. ಹಾಗೆ ಮೆಣಸಿನ್ಕಾಯಿನೂ ತಟ್ಟೆ ಮೇಲೆ ತೆಕ್ಕೊಂಬಿಡೋಣ. ತಣ್ಣಗಾಗಬೇಕು. ತುಂಬ ಚೆನ್ನಾಗುತ್ತೆ, ತುಂಬ ರುಚಿಯಾಗಿರುತ್ತೆ. 2 ಇಡ್ಲಿ ತಿನ್ನೋರು ಖಂಡಿತ 4 ತಿಂತಾರೆ ಈ ಚಟ್ನಿ ಇದ್ದರೆ. ಟೊಮೆಟೊ ತೆಕ್ಕೊಂಡು ಇದ್ರದ್ದು ಸಿಪ್ಪೆ ತೆಗೆದುಬಿಡೋಣ. ಟೊಮೆಟೊ ತಟ್ಟೆ ಮೇಲೆ ತೆಗೆದೆ. ಹಾಗೆ ಮೆಣಸಿನ್ಕಾಯಿನೂ ತೆಗೆದೆ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಕ್ಕೊಂಬಿಡೋಣ. ಸಿಪ್ಪೆ ಹಾಕಿದ್ರೂ ಏನಾಗಲ್ಲ. ಸಿಪ್ಪೆ ತೆಗೆದು ಮಾಡೋದ್ರಿಂದ ರುಚಿ ಜಾಸ್ತಿ. ಒಂದು ಚೂರು ಹುಣಸೆ ಹಣ್ಣು ತೊಗೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳೋಣ. ಜಾಸ್ತಿ ಬೇಕಿಲ್ಲ, ಒಂದು ಚೂರು ಸಾಕು. ಕರಿಬೇವಿನ ಸೊಪ್ಪು ಒಂದು 5-6 ಎಸಳು ತೊಗೊಳ್ಳೋಣ. ಎಲ್ಲ ತಣ್ಣಗಾಗಿದೆ ನೋಡಿ. ತುಂಬಾ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಒಂದು 2 ಸಣ್ಣ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅದಷ್ಟನ್ನು ಈಗ ಮಿಕ್ಸಿ ಜಾರ್ಗೆ ಹಾಕೋಣ. ತಣ್ಣಗಾಗಿರೋ ಟೊಮೆಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಬೇಯಿಸಿರೋ ಮೆಣಸಿನ್ಕಾಯಿ, ಎಲ್ಲನೂ ಹುಣಸೆ ಹಣ್ಣು ಎಲ್ಲ ಹಾಕಿ ಉಪ್ಪು ಹಾಕೋಣ. ಎಲ್ಲ ಮಿಕ್ಸಿಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಇದು 1 ವಾರ ಇಟ್ಟರೂ ಕೆಡಲ್ಲ. ಬೇಯಿಸಿ ಮಾಡೋದ್ರಿಂದ ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ಬೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡಿದಾಗ ಚಕ್ಕ ಅಂತ ಯೂಸ್ ಆಗುತ್ತೆ. ತುಂಬ ಬೇಗ ಆಗುತ್ತೆ. ತುಂಬಾ ಬೇಗ ಆಗುವಂಥ ಚಟ್ನಿ, ತುಂಬ ರುಚಿಯಾಗಿ ಆಗುವಂಥ ಚಟ್ನಿ. ಹುರ್ಗಡ್ಲೆನೂ ಹಾಕ್ಕೊಂಬಿಡೋಣ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಬಣ್ಣ ಬರುತ್ತೆ. ನೋಡಿದ ತಕ್ಷಣ ತಿನ್ನೋಣ ಅನಿಸುತ್ತೆ, ಆ ಥರ ಇರುತ್ತೆ ಈ ಚಟ್ನಿ. ಮಾಡಿ ನೋಡಿ, ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇದನ್ನು ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ. ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆನೂ ಹಾಕೋಣ. ಉಪ್ಪು ಹಾಕೋಣ. ಜೀರಿಗೆ ಹಾಕಿದ್ರೆ ಅದ್ರ ಘಮನೇ ಬೇರೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಇದಿಷ್ಟು ನೀರೇನು ಬೇಕಾಗಲ್ಲ. ಟೊಮೆಟೊನಲ್ಲೇ ನೀರಿರುತ್ತೆ ಬೇಯಿಸಿರೋದ್ರಿಂದ. ಸೊ ಅದರಲ್ಲೇ ಒಂದು ಚೆನ್ನಾಗಿ ರುಬ್ಬೋದು ನೋಡಿ. ಈ ಥರ ರುಬ್ಬೋಣ ನುಣ್ಣಕ್ಕೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಾಣಲೆ ಇಡೋಣ ಸ್ಟವ್ ಮೇಲೆ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಒಂದು 1/4 ಸ್ಪೂನ್ ಹಾಕೋಣ ಸಾಕು ಸಾಸಿವೆ. ಹಾಗೆ ಒಂದು 1/4 ಸ್ಪೂನ್ ಜೀರಿಗೆನೂ ಹಾಕೋಣ. 2 ಚಟಪಟ ಅನ್ನಲಿ. ಈಗ ಒಂಚೂರು ಕರಿಬೇವಿನ ಸೊಪ್ಪು ಹಾಕೋಣ. ತುಂಬ ಚೆನ್ನಾಗಿರುತ್ತೆ. ಒಂಚೂರು ಅರಶಿನ ಹಾಕ್ಕೊಳ್ಳೋಣ. ಈಗ ರುಬ್ಬಿರೋ ಟೊಮೆಟೊ ಮಿಕ್ಸ್ಚರ್ ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ, ಹುರಿಯೋಣ. ಇದು ಹೀಗೆ ಕುದಿಸಿಡೋದ್ರಿಂದ ಎಷ್ಟು ದಿನ ಆದರೂ ಕೆಡಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ. ಈಗ ಬೇಯಿಸಿದ್ವಲ್ಲ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ನೀರು, ಅದನ್ನು ಹಾಕ್ಕೊಂಬಿಡೋಣ. ಒಂದು ಚಟ್ನಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕುದಿಸೋಣ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈಗ ಎಲ್ಲ ಆದಮೇಲೆ ನೋಡಿ ನಿಮ್ಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಕುದಿಸ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ. ಮಾಡಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂಚೂರು ಕೊತ್ತಂಬರಿ ಸೊಪ್ಪಿದ್ರೆ ಉದುರಿಸ್ಬಿಡೋಣ. ಅಷ್ಟೇ ಈ ಚಟ್ನಿ, ಇನ್ನೇನು ಇಲ್ಲ. ಇನ್ನೇನು ಜಾಸ್ತಿ ಪದಾರ್ಥನೂ ಇಲ್ಲ. ಅಷ್ಟೇ ರುಚಿಯಾದ, ಯಾರಿಗೆ ಆದರೂ ಚೆನ್ನಾಗಿ ಇಷ್ಟ ಆಗುತ್ತೆ. ರವೆ ಇಡ್ಲಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ಇವತ್ತು ರವೆ ಇಡ್ಲಿ ಮಾಡಿದ್ದೆ. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋದು ತೋರಿಸ್ತಾ ಇದ್ದೀನಿ. ಒಂಚೂರು ಅಲಂಕಾರಕ್ಕಷ್ಟೇ. ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಗೋಯ್ತು. ಇಡ್ಲಿ ಅಂತೂ ರೆಡಿ ಇದೆ. ಎಷ್ಟು ರುಚಿಯಾಗಿತ್ತು ಅಂದರೆ ಇಡ್ಲಿ ಎಷ್ಟು ತಿಂದರೂ ತಿಂತಾ ಇರೋಣ ಅನ್ನಿಸ್ತಾ ಇತ್ತು. ಆ ಥರ ಆಗುತ್ತೆ ಈ ಚಟ್ನಿ. ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಡ್ಲಿನೂ ಸೂಪರ್ ಆಗಿತ್ತು. ಹೋಟ್ಲಲ್ಲಿ ತಿನ್ನೋಕ್ಕಿಂತ ತುಂಬ ಚೆನ್ನಾಗಿತ್ತು ಇಡ್ಲಿನೂ. ಇದರ ಇಡ್ಲಿ ರವೆ ಇಡ್ಲಿ ಮಿಕ್ಸ್ ರೆಸಿಪಿನೂ ಹಾಕ್ತೀನಿ ನೆಕ್ಸ್ಟು ನೋಡಿ. ಈಗ ಚಟ್ನಿ ಹಾಕ್ಕೊಂಬಿಡೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನೋಡಿ. ಏನು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಚಟ್ನಿ ರವೆ ಇಡ್ಲಿ.
ಮಾಡಿಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.